ಇದು ನೋಡ್ರಿ, ಇದು ಆತನಿ ಮನಿ ಇದು. ಇಲ್ಲಿ ನಾವು 11ನೇ 12ನೇ ಕಲ್ತಿದ್ದೀವಿ. ಇದು ನಮ್ದು ಜೆ ಸ್ಕೂಲ್ ಹಿಂದಿಂದ ಹೊಲ ಐತಿ. ಇದಕ್ಕೆ ಪಾಕಿಸ್ತಾನ ಅಂತಿದ್ರು ಮೊದ್ಲು, ಖರೆ ಈಗ ಪಾಕಿಸ್ತಾನ ಇಲ್ಲಿದ ಹಿಂದೂಸ್ತಾನ ಐತಿ. ಮತ್ತು ಈಗ ನಾವು ಇಲ್ಲಿ ಹಬ್ಬ ಹಚ್ಚಿದ್ದೀವಿ. ಇದು ನಮ್ಮ ತೋಟ ಐತಿ. ಇಲ್ಲಿ ಇವ್ರು ಖೋತವ್ರ ನಮ್ಮ ಫ್ರೆಂಡ್ಸ್, ಇವ್ರು ಭಾಳ ವರ್ಷದ್ದು ಐಟಿ ಒಳಗೆ ಕೆಲಸ ಮಾಡಾಕ್ತಾರು. ಮತ್ತು ಈಗ ಆತನಿಗೆ ಬಂದಾರು. ಇವ್ ನೋಡ್ರಿ, ಇವ್ ನಮ್ಮ ತೆಂಗಿನ ಗಿಡ ಕೆಟ್ಟು ಬಿಸಿಲು ಐತ್ರಿ. ಹತ್ನ್ಯಾಗ ಅವನ 40 ಡಿಗ್ರಿ ಮೇಲೆ ಐತಿ. ಈಗ ಮಂದಿ ಹೆಂಗೆ ಮಾಡಾಕ್ತಾರೋ, ಬರೀ ಬಿಲ್ಡಿಂಗ ಕಟ್ಟಾಕ್ತಾರೋ. ಮತ್ತು ಹೊಲಗಿಲ್ಲ ಏನು ಮಾಡಂಗಿಲ್ಲ, ಏನಿಲ್ಲ. ನಾವು ಅಟ್ಟು ಇಟ್ಟಿದ್ದೀವಿ. ನಮ್ದ್ರಾಗ ಜಗಳ ಐತತ್ ಇಟ್ಟಿದ್ದೀವಿ. ಇಲ್ಲಾಂದ್ರೆ ಇದು ಯಾವಾಗ ಮಾತಿದ್ವಿ ನಾವು, ಏನು ಮಾಡಕ್ಕೆ ಬರಂಗಿಲ್ಲ. ಮತ್ತು ಕೋತವ್ರೆ, ಮತ್ತು ನಿಮಗೇನು ಅನಿಸ್ತೈತಿ ಇದ್ರ ಬಗ್ಗೆ? ನೀವು ಗಿಡ ಹಚ್ಬೇಕಂತೀರೋ ಏನ ಹೆಂಗೇನ ಈ ಟೆಂಪ್ರೇಚರ್ ಆಗುತ್ತೆ? ಗಿಡ ಹಚ್ಬೇಕಾಗಿತ್ರಿ. ಎಲ್ಲರೂ ಬರೀ ಗಿಡ ಕಡದ್ ಬಿಲ್ಡಿಂಗ್ ಕಟ್ಟತ್ರ, ನಾವು ಗಿಡ ಹಚ್ಬೇಕು. ಈಗ ನೋಡ್ರಿ, ನೀವು ಸೈಕಲ್ ತಗೊಂಡ್ ತಿರ್ಗಾಡ್ತೀರಿ ಈ ಕಡೆ ಗಿಡ ಐತಂದ್ರ ಗಿಡದ ಬಡ್ಯಾಗ ಕುಂದಿರ್ಬಹುದು. ಈ ಗಿಡನೇ ಇಲ್ಲ, ಅವ್ನ ಟೈರ್ ಹೊಡೆದ್ ಹೊಂಟಾವ್. ಪ್ರಾಬ್ಲಮ್ ಏನಾಗ್ತಿ, ನೀವು ಫಿಟ್ನೆಸ್ ಅದು ಎಲ್ಲ ಮಾಡ್ತೀರಿ, ಖರೆ ಗಿಡ ಇಲ್ಲಾಗೈತಿ. ಗಿಡ ಇಲ್ಲ ಅಂದ್ರೆ ಡಾಂಬರ್ ಗರಂ ಆಗ್ತೈತಿ. ಡಾಂಬರ್ ಗರಂ ಆದ್ಮೇಲೆ ಏನಾಗ್ತೈತಿ ಅಂದ್ರೆ ಟೈರ್ ಹೊಡ್ಯಾಕ್ತಿವ್ ಹೋಗ್ತಾವ. ಅದ್ರ ಸಂಬಂಧ ಮಂದಿ ಫಿಟ್ನೆಸ್ ಮಾಡ್ಬೇಕು ಅನ್ಕೊಂಡೈತಿ, ಮನಸ್ಸೊಳಗೆ ಫುಲ್ ಐತಿ. ಖರೆ ಟೈರ್ ಮತ್ತು ಎನ್ವಿರಾನ್ಮೆಂಟ್ ಸಾಥ್ ಕೊಡವಲ್ತು. ದಯಮಾಡಿ ಎಲ್ಲರೂ 2 ಗಿಡ ಹಚ್ಚ್ರಿ ಮನ್ಯಾಗ. ಮತ್ತು ನೀರ್ ಗೀರ ಬಿಡ್ರಿ ಬರೋಬರ, ಅಂದ್ರೆ ಅವು ಬದುಕ್ತಾವ. ಗಿಡ ಬದುಕಿದ್ವು ಅಂದ್ರೆ ನಿಮ್ಮ ಮೊಮ್ಮಕ್ಕಳ ಎಲ್ಲ ಬದುಕ್ತಾರೋ, ಇಲ್ಲ ಅಂದ್ರೆ ಹೊಯ್ಕೋತ ಹೋಗ್ತಾರೋ ಅಷ್ಟೇ. ಮತ್ತೇನೈತಿ. ಥ್ಯಾಂಕ್ ಯು ವೆರಿ ಮಚ್ ದೋಸ್ತರೇ.